ನೀರಿನಲ್ಲಿ ಅದ್ಭುತವಾದ ಶಕ್ತಿಯು ಯಾವ ರೀತಿಯಾಗಿ ಇರುತ್ತದೆ ಅಂದರೆ ಇದು ಬಾಯಾರಿಕೆಯನ್ನಂತೂ ನೀಗಿಸುತ್ತದೆ. ಬದಲಿಗೆ ಇದರ ಮಾಧ್ಯಮದ ಮೂಲಕ ನೀವು ನಿಮ್ಮ ಹಲವಾರು ನಿಂತು ಹೋದ ಕಾರ್ಯಗಳನ್ನು ಸಹ ಪೂರ್ಣಗೊಳಿಸಬಹುದು. ಹೌದು ಸ್ನೇಹಿತರೆ, ಇನ್ನು ನಾನು ನಿಮಗೆ ನೀರನ್ನು ಅಭಿಮಂತ್ರಗೊಳಿಸುವಂಥ ಕಲೆಯನ್ನು ಕಲಿಸಿಕೊಡ್ತಾ ಇದ್ದೀನಿ. ಮೊದಲಿನ ಕಾಲದಲ್ಲಂತೂ ಈ ಕಲೆಯನ್ನು ಉಪಯೋಗಿಸಿಕೊಂಡು ಋಷಿಮುನಿಗಳು ಬೇರೆಯವರಿಗೆ ಶಾಪ ಅಥವಾ ವರವನ್ನು ಕೊಡುತ್ತಿದ್ದರು. ನಂತರ ಅವರ ಆಡಿದ ಮಾತಿನಂತೆ ಆಗುತ್ತಿತ್ತು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಶತ್ರುಗಳೇನಾದರೂ ಅಧಿಕವಾಗಿ ತೊಂದರೆ ಕೊಡ್ತಾ ಇದ್ದರೆ ಅಥವಾ ಹಣಕಾಸಿನ ಸಮಸ್ಯೆ ಜೀವನದಲ್ಲಿ ನಿಲ್ಲುತ್ತಿಲ್ಲ ಅಂದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ನೀರಿನ ಬಳಕೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೂಪದಲ್ಲಿ ಬಳಕೆ ಮಾಡಲು ನೀವು ಕಲಿತುಕೊಂಡರೆ ಕೇವಲ ಇದರ ಮೂಲಕವೇ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಮನುಷ್ಯನ ಶರೀರವು 75 ಭಾಗ ಕೇವಲ ನೀರಿನಿಂದಲೇ ರೆಡಿಯಾಗಿದೆ. ನೀವು ಸಹ ನೋಡಿರ್ತೀರ, ಹಲವಾರು ದೇವಸ್ಥಾನಗಳಲ್ಲಿ ಚರಣಾಮೃತವು ಸಿಗುತ್ತದೆ. ಇದು ಸಾಧಾರಣವಾದ ನೀರೇ ಆಗಿರುತ್ತದೆ. ಆದರೆ ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿರುವಂಥ ನೀರನ್ನು ಚಮತ್ಕಾರದ ನೀರನ್ನಾಗಿಸಬಹುದು, ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಭಿನ್ನ ಭಿನ್ನವಾದ ಸಮಸ್ಯೆಗಳಲ್ಲಿ ನೀರಿನ ಬಳಕೆಯನ್ನು ಮಾಡಿ ಉಪಯೋಗ ತೆಗೆದುಕೊಳ್ಳಬಹುದು, ಈ ಎಲ್ಲ ಮಾಹಿತಿನ ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗಮನವಿಟ್ಟು ಸರಿಯಾಗಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾಕಂದರೆ ಈ ಮಾಹಿತಿ ಅಂತೂ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಪ್ರತಿ 2-3 ಗಂಟೆಗಳಲ್ಲಿ ಖಂಡಿತವಾಗಿ ನೀವು ನೀರನ್ನಂತೂ ಕುಡಿಯುತ್ತೀರಾ. ಆದರೆ ಹೇಗೆ ಈ ಕ್ರಿಯೆಯನ್ನು ನೀವು ಮಾಡಲು ಶುರು ಮಾಡ್ತೀರಾ? ಯಾಕಂದರೆ ಇದು ತಂತ್ರಕ್ರಿಯೆ ಇದೆ, ತಕ್ಷಣ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ವಿಡಿಯೋದಲ್ಲಿರುವ ಎಲ್ಲ ಮಾತುಗಳನ್ನು ಸರಿಯಾಗಿ ಕೇಳಿ ತಿಳಿದುಕೊಳ್ಳಿರಿ. ಆಗ ಮಾತ್ರ ಸಂಪೂರ್ಣ ಲಾಭ ನಿಮಗೆ ಸಿಗುತ್ತೆ. ನೀರನ್ನು ಓದುವ ಅಭಿಮಂತ್ರಗೊಳಿಸುವ ಕಲೆಯನ್ನು ಕಲಿತುಕೊಳ್ತೀರಾ. ಒಂದು ವೇಳೆ ಪೂರ್ತಿ ವಿಡಿಯೋ ನೋಡಲಿಲ್ಲ ಅಂದರೆ ಇದರ ಯಾವ ಲಾಭ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ಓಡಿಸದೆ ಗಮನವಿಟ್ಟು ವಿಡಿಯೋವನ್ನು ಕೇಳಿರಿ. ಆದರೆ ಅದಕ್ಕೂ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ಮಾಡಿ ಜೈಕಾರವನ್ನು ಹಾಕಿರಿ. ಈ ಮೂಲಕ ಭಗವಂತನ ಕೃಪೆ ಕೂಡ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ನೀರು ಒಂದು ಯಾವ ರೀತಿಯಾದ ವಸ್ತು ಆಗಿದೆ ಅಂದರೆ ಇದರ ಮೂಲಕ ಮನುಷ್ಯ ಏನು ಬೇಕಾದರೂ ಮಾಡಬಹುದು. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯನ್ನು 1 ಅಥವಾ 2 ದಿನದವರೆಗೆ ನೀರು ಇಲ್ಲದೆ ಇರಲು ಹೇಳಿದ್ರೆ ನಂತರ ಅವರಿಗೆ ಏನು ಬೇಕಂತ ಕೇಳಿದ್ರೆ ಖುಷಿಯಿಂದ ಅವರು ಕೇವಲ ನೀರನ್ನು ಕೇಳ್ತಾರೆ ಅಷ್ಟೆ. ಮನುಷ್ಯ ಊಟ ಮಾಡದೇ ಇರಬಹುದು, ಊಟ ಮಾಡುವ ಬದಲಿಗೆ ಬೇರೆ ಏನಾದರೂ ತಿನ್ನಬಹುದು. ಉದಾಹರಣೆಗೆ ಮರಗಿಡಗಳ ಎಲೆಗಳನ್ನು ತಿಂದು ಬದುಕಬಹುದು. ಆದರೆ ನೀರು ಒಂದು ಯಾವ ರೀತಿಯಾದ ವಸ್ತು ಆಗಿದೆ ಅಂದರೆ ಇದನ್ನು ಬೇರೆ ವಸ್ತುಗಳಿಂದ ರೀಪ್ಲೇಸ್ ಮಾಡಲು ಸಾಧ್ಯವಾಗೋದಿಲ್ಲ. ಇಲ್ಲಿ ನೀವು ಸಹ ನೋಡಿರಿ ಎಷ್ಟು ಶಕ್ತಿಶಾಲಿಯಾಗಿರುವಂಥ ವಸ್ತು ನಿಮ್ಮ ಮನೆಯಲ್ಲಿದೆ ಅಂತ. ಆದರೆ ತುಂಬ ಜನರಿಗೆ ಮಾಹಿತಿ ಗೊತ್ತಿಲ್ಲದ ಕಾರಣದಿಂದಾಗಿ ನೀರಿನಿಂದ ಸಿಗುವಂಥ ಲಾಭಗಳನ್ನು ಅವರು ಪಡೆಯೋದಿಲ್ಲ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಇಂದಿನ ವಿಜ್ಞಾನವೂ ಕೂಡ ಈ ಮಾತನ್ನು ಒಪ್ಪಿಕೊಂಡಿದೆ. ಅದು ನೀರು ನೀವು ಮಾತನಾಡಿದಂಥ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಅಂದರೆ ನೀರಿನ ಮುಂದೆ ನೀವು ಯಾವ ಪ್ರಕಾರದ ಮಾತುಗಳನ್ನು ಆಡುತ್ತೀರೋ, ಯಾವ ರೀತಿಯಾದ ಫೀಲಿಂಗ್ಗಳನ್ನು ಅದರ ಮುಂದೆ ಪ್ರೆಸೆಂಟ್ ಮಾಡುತ್ತೀರೋ ಅದೇ ವಿಷಯಗಳು ನೀರಿನಲ್ಲಿ ಟ್ರಾನ್ಸ್ಫರ್ ಆಗುತ್ತವೆ. ಹಾಗಾಗಿ ಪ್ರಾಚೀನ ಕಾಲದಲ್ಲೂ ಸಹ ಈ ರೀತಿ ಹೇಳ್ತಾ ಇದ್ರು, ಕೆಟ್ಟ ಜನರ ಮನೆಯ ನೀರನ್ನು ಸಹ ಕುಡಿಯಬಾರದು, ಇಲ್ಲವಾದರೆ ಅವರ ಕೆಟ್ಟ ಕರ್ಮಗಳು ಅಂಟುತ್ತವೆ. ಒಂದು ವೇಳೆ ನೀರನ್ನು ಮುಂದೆ ಇಟ್ಟು ವಿಶೇಷವಾದ ಫೀಲಿಂಗ್ಗಳನ್ನು ಅದರಲ್ಲಿ ಹಾಕಿದ್ರೆ ನೀರು ಅದನ್ನೆಲ್ಲ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಯಾರು ತಂತ್ರದ ಬಗ್ಗೆ ತಿಳಿದಿದ್ದಾರೋ ಅವರಿಗೆ ಖಂಡಿತವಾಗಿ ಈ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಯಾವತ್ತಿಗೂ ಅವರು ಇದನ್ನೇ ಮಾಡ್ತಾರೆ. ಯಾರಿಗೆ ಈ ವಿದ್ಯೆ ಗೊತ್ತಿರುತ್ತದೆಯೋ ಅಂಥವರು ನೀರನ್ನು ಅಭಿಮಂತ್ರಗೊಳಿಸಿ ಮುಂದೆ ಇರುವಂಥ ವ್ಯಕ್ತಿಗೆ ಕೊಡುತ್ತಾರೆ, ಅವರು ಸರಿ ಹೋಗುತ್ತಾರೆ. ಈಗ ಎಷ್ಟೆಲ್ಲ ಜನರು ಈ ವಿಡಿಯೋವನ್ನು ನೋಡುತ್ತಿದ್ದಾರೋ ಅವರು ತಂತ್ರದ ಬಗ್ಗೆ ಅಷ್ಟೊಂದು ತಿಳಿದಿರೋದಿಲ್ಲ. ಅವರಿಗೆ ಆ ಕ್ರಿಯೆ ಕೂಡ ಗೊತ್ತಿರೋದಿಲ್ಲ, ಚಕ್ರಗಳ ಬಗ್ಗೆನೂ ಗೊತ್ತಿರೋದಿಲ್ಲ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಸ್ವಾಧಿಷ್ಠಾನ ಚಕ್ರದ ಮೇಲೆ ಗಮನ ಹರಿಸುತ್ತಾ ನೀರನ್ನು ಅಭಿಮಂತ್ರಗೊಳಿಸೋದಾಗಿರುತ್ತದೆ. ಇದರಿಂದ ಮುಂದೆ ಇರುವಂಥ ವ್ಯಕ್ತಿಯ ಸಮಸ್ಯೆಗಳು ಕೂಡ ನಾಶ ಆಗುತ್ತವೆ. ಹಲವಾರು ಜನರಿಗೆ ಆಜ್ಞಾಚಕ್ರದ ಮೇಲೆ ಜ್ಞಾನ ಹರಿಸಲು ಕೂಡ ಸಾಧ್ಯವಾಗ್ತಾ ಇರೋದಿಲ್ಲ. ಇಲ್ಲಿ ಸ್ವಾಧಿಷ್ಠಾನ ಚಕ್ರ ಅಂತೂ ಅವರಿಗೆ ಸ್ವಲ್ಪ ಕಠಿಣಕರ ಅನಿಸಬಹುದು. ಆದರೆ ಒಂದು ತುಂಬ ಸರಳ ಪದ್ಧತಿಯನ್ನು ಅನುಸರಿಸಿ ನೀರನ್ನು ನೀವು ಅಭಿಮಂತ್ರಗೊಳಿಸಬಹುದು. ಭಿನ್ನ ಭಿನ್ನ ವಿಷಯಗಳಿಗಾಗಿ ಭಿನ್ನ ಭಿನ್ನವಾದ ರೀತಿಯಲ್ಲಿ ನೀವು ನೀರನ್ನು ಅಭಿಮಂತ್ರಗೊಳಿಸಬಹುದು. ಉದಾಹರಣೆಗಾಗಿ ನಿಮ್ಮ ಜೀವನದಲ್ಲಿ ಶತ್ರುಗಳು ಅಧಿಕವಾಗಿದ್ದರೆ, ಅಂದರೆ ಯಾವ ವ್ಯಕ್ತಿಯ ಜೀವನದಲ್ಲಿ ಶತ್ರುಗಳು ಹೆಚ್ಚಾಗಿರ್ತಾರೋ ಅವರ ಮನಸ್ಸಿನಲ್ಲಿ ಒಂದು ಭಯ ಚಿಂತೆ ಖಂಡಿತವಾಗಿರುತ್ತೆ. ಇದಕ್ಕಾಗಿ ಸ್ನೇಹಿತರೆ ಮಹಾಕಾಳಿಯ ಮಂತ್ರಗಳನ್ನು
ನೀರಿನ ಮುಖಾಂತರ ಅಭಿಮಂತ್ರಗೊಳಿಸಿ ಆ ನೀರನ್ನು ಕುಡಿದರೆ ಇದರಿಂದ ಮುಂದೆ ಇರುವಂಥ ಯಾವುದೇ ಶತ್ರು ಆಗಲಿ ಪೂರ್ತಿಯಾಗಿ ಮುರಿದು ಬಿಡ್ತಾರೆ. ಇಲ್ಲಿ ನೀರನ್ನು ಅಭಿಮಂತ್ರಗೊಳಿಸುವ ಪದ್ಧತಿ ಹೇಗಿದೆ, ಇಲ್ಲಿ ಈ ಕ್ರಿಯೆಯನ್ನು ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ನೀವು ಗಾಜಿನ ಗ್ಲಾಸನ್ನು ತೆಗೆದುಕೊಳ್ಳಿ ಅಥವಾ ತಾಮ್ರದ ಗ್ಲಾಸನ್ನು ತೆಗೆದುಕೊಳ್ಳಿ. ಇವುಗಳ ಹೊರತಾಗಿ ಬೇರೆ ಗ್ಲಾಸ್ಗಳನ್ನು ನೀವು ತೆಗೆದುಕೊಳ್ಳಬಾರದು. ಒಂದು ವೇಳೆ ನಿಮಗೆ ಮಣ್ಣಿನ ಗ್ಲಾಸ್ ಏನಾದರೂ ಸಿಕ್ಕರೆ ಇದು ಅತ್ಯಂತ ಉತ್ತಮ ಆಗಿರುತ್ತದೆ. ಗ್ಲಾಸ್ನಲ್ಲಿ ನೀರನ್ನು ತುಂಬಿ ನಿಮ್ಮ ಮುಖವನ್ನು ಅದರಲ್ಲಿ ನೋಡಿಕೊಳ್ಳಬೇಕು. ಇಲ್ಲಿ ಕ್ಲೀಂ ಬೀಜ ಮಂತ್ರದ ಉಚ್ಚಾರಣೆ ಮಾಡಬೇಕು. ಕ್ಲೀಂ ಬೀಜ ಮಂತ್ರವು ಮಹಾಕಾಳಿಯ ಮೂಲ ಮಂತ್ರದ ಬೀಜ ಮಂತ್ರ ಆಗಿದೆ. ಇಲ್ಲಿ ಕೇವಲ ಇದೇ ರೀತಿಯಾಗಿ ಅರ್ಧ ಗಂಟೆ ಆ ಗ್ಲಾಸನ್ನು ನೋಡುತ್ತಾ ಕ್ಲೀಂ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಕ್ಲೀನ್ನ ಸಂಪೂರ್ಣ ಶಕ್ತಿಗಳು ಆ ಗ್ಲಾಸ್ ನೀರಿನಲ್ಲಿ ಟ್ರಾನ್ಸ್ಫರ್ ಆಗುತ್ತವೆ. ಇಲ್ಲಿ ಕೇವಲ ಮುಂಜಾನೆ ಮತ್ತು ಸಾಯಂಕಾಲ 2 ಬಾರಿ ಈ ಕ್ರಿಯೆಯನ್ನು ಮಾಡಿದ್ರೆ ಮಾರನೇ ದಿನದಿಂದಲೇ ಶತ್ರುಗಳು ನಿಮ್ಮನ್ನು ನೋಡಿ ಹೆದರಿಕೊಳ್ಳೋದನ್ನು ಕಾಣ್ತೀರಾ. ಸ್ವತಃ ನೀವು ಇದನ್ನು ಮಾಡಿ ನೋಡಬಹುದು. ಈ ಕ್ರಿಯೆಯನ್ನು ಮಾಡಿದ ನಂತರ ನಿಮ್ಮ ಶರೀರದಲ್ಲಿ ಒಂದು ಅದ್ಭುತವಾದ ಶಕ್ತಿ ಯಾವ ರೀತಿ ಹರಡುತ್ತದೆ ಅಂದರೆ ಶತ್ರು ನಿಮ್ಮ ಹೆಸರು ಕೇಳಿದ್ರೂ ಭಯಪಡ್ತಾರೆ. ನಿಮಗೆ ತೊಂದರೆ ಕೊಡೋದು ದೂರ ಇರಲಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಅವರ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ. ರಾತ್ರಿ ಮಲಗುವ ಮುನ್ನ ಮತ್ತು ಮುಂಜಾನೆ ಎದ್ದ ನಂತರ ಈ ಕ್ರಿಯೆಯನ್ನು ನೀವು ಮಾಡಿ ನೋಡಿ. ಮಾರನೇ ದಿನದಿಂದಲೇ ಇದರ ಚಮತ್ಕಾರ ಶುರುವಾಗುತ್ತೆ. ಇಲ್ಲಿ ಒಂದು ಮಾತು ನೆನಪಿರಲಿ, ಯಾವಾಗ ಈ ಕ್ರಿಯೆಯನ್ನು ಮಾಡುತ್ತೀರಾ ಆಗ ನಿಮ್ಮ ಕಾಲುಗಳಲ್ಲಿ ಚಪ್ಪಲಿ ಶೂ ಇರಬಾರದು. ಅಂದರೆ ನಿಮ್ಮ ಕಾಲುಗಳ ಕನೆಕ್ಷನ್ ಭೂಮಿಯೊಂದಿಗೆ ಇರಬೇಕು. ಅಂದರೆ ಗ್ರೌಂಡಿಂಗ್ ನಿಮ್ಮ ಎನರ್ಜಿ ಆಗಿರಬೇಕು. ಇವು ತಂತ್ರಕ್ರಿಯೆ ಆಗಿರುತ್ತವೆ. ಹಾಗಾಗಿ ತಿಳಿಸಿದ ರೀತಿ ನೀವು ಮಾಡಬೇಕಾಗುತ್ತದೆ. ಇನ್ನು ಎರಡನೆಯದಾಗಿರುವ ವಿಷಯ ಏನಿದೆ ಅಂದರೆ ಒಂದು ವೇಳೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಏನಾದರೂ ಹೆಚ್ಚಾಗಿದ್ದರೆ, ಎಲ್ಲಿಂದಲೂ ನಿಮಗೆ ಲಾಭ ಸಿಗ್ತಾ ಇಲ್ಲ ಅಂದರೆ, ನೌಕರಿ ಕಳೆದುಕೊಂಡಿದ್ರೆ ಅಥವಾ ವ್ಯಾಪಾರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ, ಸಾಲದ ಸಮಸ್ಯೆಗಳಲ್ಲಿ ನೀವು ಸಿಲುಕಿಕೊಂಡಿದ್ರೆ, ಇಂಥ ಕಷ್ಟಗಳಲ್ಲಿ ಈ ನೀರು ನಿಮಗೆ ಅಮೃತಕ್ಕೆ ಸಮಾನವಾಗಿ ಕಾರ್ಯವನ್ನು ಮಾಡುತ್ತದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಈ ಕ್ರಿಯೆಯನ್ನು ಕೂಡ ನೀವು ಮುಂಜಾನೆ ಮತ್ತು ಸಾಯಂಕಾಲ ಶತ್ರುಗಳಿಗೆ ತಿಳಿಸಿದ ರೀತಿ ಮಾಡಬೇಕು. ಆದರೆ ಧನ ಸಂಪತ್ತನ್ನು ಆಕರ್ಷಣೆ ಮಾಡಲು ಇಲ್ಲಿ ದಿನದಲ್ಲಿ ಎಷ್ಟು ಬಾರಿ ನೀವು ನೀರನ್ನು ಕುಡಿಯಲು ಹೋಗಿರ್ತೀರೋ ಅಷ್ಟು ಬಾರಿ ನೀವು ಶ್ರೀಂ ಬೀಜ ಮಂತ್ರವನ್ನು ಜಪ ಮಾಡಿ ಕುಡಿಯಬೇಕು. ತುಂಬ ಜನರಿಗೆ ಇದು ಕಠಿಣವಾಗಬಹುದು. ಯಾಕಂದರೆ ಪ್ರತಿ ಬಾರಿ ಅರ್ಧ ಗಂಟೆ ಶ್ರೀಂ ಬೀಜ ಮಂತ್ರವನ್ನು ಜಪ ಮಾಡಿ ನೀರು ಕುಡಿಯಲು ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಇದಕ್ಕಾಗಿ ಇಲ್ಲಿ ಒಂದು ಗುಲಾಬಿ ಹೂವಿನ ಬಳಕೆಯನ್ನು ನೀವು ಮಾಡಬಹುದು ಅಥವಾ ಕಮಲದ ಹೂ ಬೇಕಾದರೂ ತಗೋಬಹುದು. ಗುಲಾಬಿಯ ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಳ್ಳಿ. ಒಂದು ಗ್ಲಾಸ್ ನೀರಿನಲ್ಲಿ ಆ ಒಂದು ಕೆಂಪು ಗುಲಾಬಿ ಹೂವನ್ನು ಹಾಕಿ ಶ್ರೀಂ ಬೀಜ ಮಂತ್ರವನ್ನು ಅರ್ಧ ಗಂಟೆ ಜಪ ಮಾಡಬೇಕು. ನಂತರ ಆ ಗ್ಲಾಸಲ್ಲಿರುವಂಥ ನೀರನ್ನು ಒಂದು ಕೊಡದಲ್ಲಿ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ನೀರು ಅಭಿಮಂತ್ರಗೊಳ್ಳುತ್ತದೆ. ಈ ರೀತಿಯಾಗಿ ಕೇವಲ 1 ಬಾರಿ ಅಂದರೆ ಅರ್ಧ ಗಂಟೆ ಮಾತ್ರ ಈ ಪ್ರಯೋಗವನ್ನು ಮಾಡಬೇಕು. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಮಾರನೇ ದಿನ ಮತ್ತೊಂದು ಗುಲಾಬಿ ಹೂವನ್ನು ನೀವು ತೆಗೆದುಕೊಂಡು ಅಭಿಮಂತ್ರಗೊಳಿಸಬೇಕಾಗುತ್ತದೆ. ಒಂದು ವೇಳೆ ಗುಲಾಬಿ ಹೂವು ಸಿಗಲಿಲ್ಲ ಅಂದರೆ ಬೇರೆ ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಳ್ಳಬಹುದು. ಪ್ರತಿದಿನ ಹೊಸ ಹೂವನ್ನು ತೆಗೆದುಕೊಳ್ಳಿ. ಒಂದು ಗ್ಲಾಸ್ ನೀರಿನಲ್ಲಿ ಆ ಹೂವನ್ನು ಹಾಕಿ ಶ್ರೀಂ ಬೀಜ ಮಂತ್ರವನ್ನು ಅರ್ಧ ಗಂಟೆ ಜಪ ಮಾಡಿರಿ. ಆ ಹೂವನ್ನು ನೋಡುತ್ತಾ ನೀವು ಮಂತ್ರ ಜಪ ಮಾಡಬೇಕು. ನಂತರ ಆ ನೀರನ್ನು ಕೊಡದಲ್ಲಿರುವಂಥ ನೀರಿನಲ್ಲಿ ಸೇರಿಸಬೇಕು. ಇದನ್ನು ಮರಳಿ ನೀವು ಬೀಜ ಮಂತ್ರ ಜಪ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೇವಲ ಈ ಕ್ರಿಯೆಯನ್ನು ನಿರಂತರವಾಗಿ 11 ದಿನ ಮಾಡೋದ್ರಿಂದ ನೌಕರಿ ಸಿಗ್ತಾ ಇಲ್ಲ ಅಂದರೆ ಆ ಸಮಸ್ಯೆಗಳು ದೂರ ಆಗುತ್ತವೆ. ಬಿಸ್ನೆಸ್ ವ್ಯಾಪಾರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತವೆ. ಒಂದು ವೇಳೆ ನಿಮ್ಮ ವ್ಯವಸಾಯ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ, ಸಾಲದ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಆಗ ನಿರಂತರವಾಗಿ ಈ ಪ್ರಯೋಗವನ್ನು ನೀವು ಮಾಡಬೇಕು. ಇಲ್ಲಿ ಒಂದು ಮಾತನ್ನು ತಿಳಿದುಕೊಳ್ಳಿ, ಇದು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡುತ್ತದೆ ಅಂದರೆ ಯಾವಾಗ ನೀರನ್ನು ಅಭಿಮಂತ್ರಗೊಳಿಸುತ್ತೀರೋ ಇದೇ ನೀರು ನಿಮ್ಮ ಶರೀರದ ಭಾಗವಾಗುತ್ತದೆ. ಯಾವಾಗ ವ್ಯಕ್ತಿಗೆ ಕಷ್ಟಗಳು ಬರುತ್ತವೆಯೋ ಆಗ ಶರೀರದಲ್ಲಿರುವಂಥ ನೀರು ದೂಷಿತಗೊಂಡಿರುತ್ತದೆ. ಆಗ ಈ ಮಂತ್ರಶಕ್ತಿಯು ಅದನ್ನು ಶುದ್ಧೀಕರಿಸುತ್ತದೆ. ಇಲ್ಲಿ ಜಲವನ್ನು ಅಭಿಮಂತ್ರಗೊಳಿಸಿ ಕುಡಿದರೆ ಈ ಬೀಜ ಮಂತ್ರವು ಶರೀರದ ಭಾಗವಾಗುತ್ತದೆ. ಬೀಜ ಮಂತ್ರಗಳಲ್ಲಿ ಸಂಪೂರ್ಣ ದೇವಾನುದೇವತೆಗಳ ಶಕ್ತಿ ಇರುತ್ತದೆ. ನೀರಿನಲ್ಲಿ ಒಂದು ಯಾವ ರೀತಿಯಾದ ಶಕ್ತಿ ಇರುತ್ತದೆ ಅಂದರೆ ಈ ನೀರು ಯಾವುದೇ ವಿಷಯವನ್ನು ತನ್ನತ್ತ ಆಕರ್ಷಣೆ ಬೇಗನೆ ಮಾಡುತ್ತದೆ. ಇಲ್ಲಿ ಭಿನ್ನವಾದ ಸಮಸ್ಯೆಗಳಲ್ಲಿ ನೀವು ನೀರಿನ ಬಳಕೆಯನ್ನು ಮಾಡಬಹುದು. ಉದಾಹರಣೆಗಾಗಿ ಕೆಲವರು ಅಚಾನಕವಾಗಿ ಹೆಚ್ಚಿನ ಹಣ ಗಳಿಸಲು ಇಷ್ಟಪಡ್ತಾ ಇರ್ತಾರೆ. ಲಾಟ್ರಿ ಸಟ್ಟಗಳನ್ನು ಆಡ್ತಾ ಇರ್ತಾರೆ. ಕೆಲವರಿಗೆ ಸಂತಾನ ಸುಖ ಸಿಗ್ತಾ ಇರೋದಿಲ್ಲ. ಮನಸ್ಸಿನಲ್ಲಿ ಸುಖದ ಅನುಭವ ಆಗ್ತಾ ಇರೋದಿಲ್ಲ. ಯಾವತ್ತಿಗೂ ಕೆಲವರು ಚಿಂತೆ ಭಯದಿಂದ ನಿದ್ರೆ ಕೂಡ ಮಾಡ್ತಾ ಇರೋದಿಲ್ಲ. ಯಾಕಂದರೆ ಈಗಿನ ದಿನಗಳಲ್ಲಿ ತುಂಬ ಜನರ ಜೀವನದಲ್ಲಿ ಇದೇ ಸಮಸ್ಯೆಗಳು ಹೆಚ್ಚಾಗಿವೆ. ಆ ಎಲ್ಲ ವಿಷಯಗಳಿಗಾಗಿ ನೀರಿನ ಬಳಕೆಯನ್ನು ಮಾಡಬಹುದು.
ಆದರೆ ಎಲ್ಲ ವಿಷಯಗಳನ್ನು ಇದೇ ವಿಡಿಯೋದಲ್ಲಿ ತಿಳಿಸಿದ್ರೆ ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಮುಂಬರುವಂಥ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸ್ತೀವಿ. ಯಾವತ್ತಿಗೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನೀರಿನ ಮುಂದೆ ಯಾವತ್ತಿಗೂ ಕೆಟ್ಟ ದೃಷ್ಟಿಯಿಂದ ಅಥವಾ ಕೆಟ್ಟ ಮಾತುಗಳನ್ನು ಆಡಬಾರದು. ಒಳ್ಳೆಯ ಮಾತುಗಳನ್ನು ಆಡಬೇಕು, ನಂತರ ಅದನ್ನು ಕುಡಿಯಬೇಕು. ಮುಂಬರುವಂಥ ವಿಡಿಯೋಗಳಲ್ಲಿ ಇನ್ನಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.